ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ದ ಬೆಂಚ್ ಬೈ ರಿಚರ್ಡ್ ರೈವ್ ಈ ಒಂದು ಸ್ಟೋರಿಯ ಕನ್ನಡದ ಸರಳವಾದಂತಹ ಒಂದು ವಿವರಣೆಯನ್ನು ಡಿಸ್ಕಸ್ ಮಾಡೋಣ. ದ ಬೆಂಚ್ ರಿಚರ್ಡ್ ರೈವ್ ರವರ ಒಂದು ಸಣ್ಣ ಕಥೆಯಾಗಿದೆ. ಇದು ಇವರು ದಕ್ಷಿಣ ಆಫ್ರಿಕಾದ ಬರಹಗಾರರಾಗಿದ್ದು ಇವರು ಕಾರ್ಲಿ ಎಂಬ ಒಬ್ಬ ಕಪ್ಪು ವ್ಯಕ್ತಿಯ ಕುರಿತಾಗಿದ್ದ ಕಥೆಯಾಗಿರುತ್ತೆ. ಒಂದು ಪಬ್ಲಿಕ್ ಸ್ಕ್ವೇರ್ ಅಂದರೆ ಒಂದು ಪಬ್ಲಿಕ್ ಸ್ಪೀಚ್ ಭಾಷಣದಲ್ಲಿ ಆ ಭಾಷಣವನ್ನು ಕೇಳಿಸಿಕೊಂಡಂತಹ ಕಾರ್ಲಿ ಅವನು ವಾಸಿಸ್ತಿರುವ ಆ ಒಂದು ಕಪ್ಪು ಬಿಳಿ ತಾರತಮ್ಯದ ವ್ಯವಸ್ಥೆಯನ್ನು ಪ್ರಶ್ನಿಸಲು ಮತ್ತು ಅವರು ಭಾಷಣವನ್ನು ಕೇಳಿದಂತಹ ಅವರ ಮಾತುಗಳಿಗೆ ಕಾರ್ಲಿ ಒಂದು ಪ್ರೇರಣೆಗೊಂಡು ಇದನ್ನು ಕುರಿತು ಯೋಚಿಸುತ್ತಾ ತನ್ನ ಲೈಫ್ನಲ್ಲೂ ಸಹ ಈ ಒಂದು ಭಾಷಣದ ಒಂದು ಪ್ರೇರೇಪಣೆಯ ಮಾತುಗಳನ್ನು ಆತನು ಅಪ್ಲೈ ಮಾಡಿಕೊಳ್ತಕ್ಕಂತಹ ಕಥೆಯಾಗಿರುತ್ತೆ. ದ ಬೆಂಚ್ ಈ ಒಂದು ಕಥೆಯು ಒಂದು ಅಕ್ಟೋಬರ್ ತಿಂಗಳ ಒಂದು ಬಿಸಿಲ ದಿನದಿಂದ ಪ್ರಾರಂಭವಾಗುತ್ತೆ. ಕೇಪ್ ಟೌನ್ನ ಒಂದು ಪಬ್ಲಿಕ್ ಸ್ಕ್ವೇರ್, ಒಂದು ಸಾರ್ವಜನಿಕವಾದಂತಹ ಒಂದು ಸರ್ಕಲ್ನಲ್ಲಿ ಜನಸಮೂಹ ಸೇರಿರುತ್ತೆ. ಅಲ್ಲಿ ವಿವಿಧ ಬಣ್ಣದ ಜನರು ಕುಳಿತಿರ್ತಾರೆ ಮತ್ತು ಅವರೆಲ್ಲರೂ ಕೆಲವರು ಟಿಪ್ಪಣಿಗಳನ್ನು ತಗೊಳ್ತಾ ಇರ್ತಾರೆ. ಒಬ್ಬ ಕಪ್ಪು ವ್ಯಕ್ತಿ ಜನರನ್ನು ಕುರಿತು ಒಂದು ಸಮಾಜದ ಬಗ್ಗೆ ಒಂದು ಭಾಷಣವನ್ನು ಮಾತಾಡ್ತಾ ಇರ್ತಾನೆ. ಚರ್ಮದ ಬಣ್ಣದ ಆಧಾರದ ಮೇಲೆ ಪ್ರತ್ಯೇಕ ಮಾಡಿ ತಾರತಮ್ಯ ಮಾಡ್ತಕ್ಕಂತಹ ಒಂದು ಜನರನ್ನು ಪ್ರಶ್ನಿಸಲು ಅವನು ಆ ಜನಸಮೂಹವನ್ನು ಆ ಪಬ್ಲಿಕ್ಸ್ನನ್ನು ಏನು ಮಾಡ್ತಾ ಇರ್ತಾನೆ, ಒತ್ತಾಯ ಮಾಡ್ತಾ ಇರ್ತಾನೆ. ಇಲ್ಲಿ ಕಾರ್ಲಿ ಸಹ ಅಲ್ಲಿ ನಿಂತಿರ್ತಾನೆ. ಏಕಾಗ್ರತೆಯಿಂದ ಆ ಒಂದು ಭಾಷಣವನ್ನು ಕೇಳಿಸ್ಕೊಳ್ತಾ ಇರ್ತಾನೆ. ಆ ವ್ಯಕ್ತಿಯ ಮಾತುಗಳಿಂದ ಕಾರ್ಲಿ ತುಂಬ ಪ್ರಭಾವಿತನಾಗ್ತಾನೆ. ಆ ವ್ಯಕ್ತಿಗೆ ತಾನು ಏನು ಮಾಡ್ತೇನೆ ಅಂತ ತಿಳಿದಿದೆ. ಆ ಭಾಷಣ ಮಾಡ್ತಕ್ಕಂಥ ವ್ಯಕ್ತಿಗೆ ತಾನು ಏನು ಮಾಡ್ತಾ ಇದ್ದೇನೆ ಅಂತಕ್ಕಂಥದ್ದು ಗೊತ್ತಿದೆ. ಇವನು ಕಾರ್ಲಿ ಕೂಡ ಅಷ್ಟೇ ಆ ಮಾತಾಡ್ತಕ್ಕಂತಹ ಆ ಬಿಳಿ ವ್ಯಕ್ತಿಯಷ್ಟೇ ತಾನೂ ಕೂಡ ಉತ್ತಮ ಅಂತ ಕಾರ್ಲಿ ತನ್ನ ಮನಸ್ಸೊಳಗೆ ಭಾವಿಸ್ತಾನೆ. ತಾನು ಯಾವುದೇ ಒಂದು ಆಡಿಟೋರಿಯಂಗಳಿಗೆ, ರೆಸ್ಟೋರೆಂಟ್ಗಳಿಗೆ ಹೋಗಬಹುದೇ ಅಂತ ತನ್ನೊಳಗೇನೆ ಕ್ವಶನ್ ಮಾಡ್ಕೊಳ್ತಾನೆ. ಅವನು ಆ ಭಾಷಣ ಮಾಡ್ತಾ ಇರ್ತಕ್ಕಂಥ ಕ್ಲಾಸ್ನಿಂದ ಇದು ಒಂದು ರೀತಿ ಡಿಫ್ರೆಂಟ್ ಅಂತ ಯೋಚನೆ ಮಾಡ್ತಾನೆ. ಆ ವೇದಿಕೆ ಬಳಿ ಬಿಳಿ ಜನರು, ಕಪ್ಪು ಜನರು ಎಲ್ಲ ಸೇರಿರ್ತಾರೆ. ಭಾಷಣಕಾರರು ಕಪ್ಪು ಬಿಳಿ ಜನರು ಕೂಡ ಇರ್ತಾರೆ. ಅವರೆಲ್ಲರೂ ಒಟ್ಟಿಗೆ ಕುಳಿತಿರ್ತಾರೆ. ಅವರ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ ಅಂತಕ್ಕಂಥದ್ದು ಅಲ್ಲಿ ಗೊತ್ತಾಗ್ತಾ ಇರುತ್ತೆ. ಈ ಒಂದು ಜನಾಂಗೀಯ ತಾರತಮ್ಯದ ಕಾನೂನುಗಳನ್ನು ಧಿಕ್ಕರಿಸಿ ಜನರನ್ನು ಆ ಒಂದು ತಾರತಮ್ಯದ ವಿರುದ್ಧ ಹೋರಾಡೋದಕ್ಕೆ ಅಲ್ಲಿ ಆ ಭಾಷಣಗಳು ಹೇಳ್ತಾ ಇರ್ತಾರೆ. ಕಾರ್ಲಿಗೆ ತನಗೆಲ್ಲ ಒಂದು ನೆನಪು ಬರುತ್ತೆ. ಅಂದರೆ ಆ ತಾರತಮ್ಯದ ಕಾನೂನುಗಳನ್ನು ಧಿಕ್ಕರಿಸಿ ಜನರು ಯಾರು ಹೋರಾಟ ಮಾಡ್ತಾರೋ ಅವರನ್ನೆಲ್ಲ ಕರ್ಕೊಂಡು ಜೈಲಿಗೆ ಹೋಗ್ತಕ್ಕಂಥದ್ದು ಆತ ನೆನಪಿಸ್ಕೊಳ್ತಾ ಇರ್ತಾನೆ. ಆ ಭಾಷಣಕಾರರಲ್ಲಿ ಒಬ್ಬ ಬ್ಲೂ ನೀಲಿ ಬಣ್ಣದ ಒಂದು ಬಟ್ಟೆಯನ್ನು ಹಾಕಿರ್ತಕ್ಕಂಥ ಒಬ್ಬ ಮಹಿಳೆ ಕೊನೆಯದಾಗಿ ಮಾತಾಡ್ತಾಳೆ. ಆ ತಾರತಮ್ಯದ ಕಾನೂನುಗಳನ್ನು ಮತ್ತು ಕ್ರಮಗಳನ್ನು ಪ್ರಶ್ನೆ ಮಾಡಲು ಅವಳು ಸೇರಿರ್ತಕ್ಕಂಥ ಜನರನ್ನು ಒತ್ತಾಯ ಮಾಡ್ತಾ ಇರ್ತಾಳೆ. ಆಕೆಗೆ ತನ್ನ ಸ್ವಾತಂತ್ರ್ಯ ಇದೆ, ಹಾಗಾಗಿ ಆಕೆ ಏನು ಹೇಗೆ ಬೇಕಾದರೂ ಮಾತಾಡ್ತಾ ಇದ್ದಾಳೆ ಅಂತ ಕಾರ್ಲಿ ತುಂಬ ಆಶ್ಚರ್ಯ ಪಡ್ತಾನೆ. ಅವನು ಅನ್ಯಾಯದ ವಿರುದ್ಧ ನಾನು ಕೂಡ ಹೋರಾಡಬೇಕು ಅಂತಕ್ಕಂಥದ್ದಕ್ಕೆ ಮನಸ್ಸು ಮಾಡಿರ್ತಾನೆ. ಇದು ಡೈರಿ ಫಾರ್ಮ್ನಲ್ಲಿರ್ತಕ್ಕಂತಹ ಲೇಟ್ ಗಾನ್ ಮತ್ತು ಬಾಲಿ ದಿಗ್ಭ್ರಮೆಗೊಳಿಸುತ್ತೆ. ಅವರು ನಗರಕ್ಕೆ ಬರೋದರ ಬಗ್ಗೆ ಅವನಿಗೆ ಎಚ್ಚರಿಕೆ ಕೂಡ ನೀಡಿರ್ತಾರೆ. ಕಾರ್ಲಿ ಆ ಭಾಷಣವನ್ನು ಕೇಳಿಸಿಕೊಂಡ ನಂತರ ಆತ ನಡೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಇದೇ ಯೋಚನೆಯಲ್ಲಿ ಮುಳುಗಿರುತ್ತೆ. ನಾನು ಕೂಡ ಈ ತಾರತಮ್ಯದ ಬಗ್ಗೆ ಹೇಗೆ ಹೋರಾಡಲಿ ಅಂತೇಳಿ. ಆಗ ಅವನ ಪಕ್ಕದಲ್ಲಿ ಒಂದು ಕಾರು ಜೋರಾಗಿ ಬಂದು ನಿಲ್ಲುತ್ತೆ. ಒಬ್ಬ ಬಿಳಿ ವ್ಯಕ್ತಿ ಅವನನ್ನು ನೋಡಿ ಕೂಗ್ತಾನೆ ಜೋರಾಗಿ. ಆಗ ಆ ಕಾರ್ಲಿ ಆಲೋಚನೆಗಳಿಗೆ ಒಂದು ರೀತಿ ಡಿಸ್ಟರ್ಬ್ ಆಗುತ್ತೆ. ಕಾರ್ಲಿ ರೈಲ್ವೆ ನಿಲ್ದಾಣದ ಕಡೆಗೆ ಹೋಗ್ತಾನೆ. ಅಲ್ಲಿ ವಿವಿಧ ಬಣ್ಣದ ಒಂದು ಜನರು ಅವನನ್ನು ಒಂದು ರೀತಿ ನೋಡ್ತಾರೆ, ಎಲ್ಲ ಸುತ್ತಾಡ್ತಾ ಇರ್ತಾರೆ. ಕಾರ್ಲಿ ಈ ಸಮಾಜವನ್ನು ಪ್ರಶ್ನಿಸಲು ಆ ಭಾಷಣಕಾರರು ಹೇಗೆ ಒತ್ತಾಯ ಮಾಡಿದ್ರು, ನಾನು ಆ ರೀತಿ ಹೇಗೆ ಅವುಗಳನ್ನು ನಾನು ಕಾರ್ಯರೂಪಕ್ಕೆ ತರಲಿ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಆ ಕಾರ್ಲಿಗೆ ಅಲ್ಲಿ ಒಂದು ಬೆಂಚ್ ಕಾಣುತ್ತೆ. ಆ ಬೆಂಚ್ನ ಮೇಲೆ ಯುರೋಪಿಯನ್ನರಿಗೆ ಮಾತ್ರ ಅಂತ ಬರೆದಲಾಗಿರುತ್ತೆ. ಅದನ್ನು ನೋಡಿದ ತಕ್ಷಣ ಅವನಿಗೆ ಗೊತ್ತಾಗುತ್ತೆ, ನೋಡಿ ಈ ವ್ಯವಸ್ಥೆಯಲ್ಲಿ ಎಷ್ಟು ಕೆಟ್ಟತನ ಇದೆ, ನೋಡಿ ಈ ಬೆಂಚಿನ ಮೇಲೆ ಯುರೋಪಿಯನ್ನರು ಮಾತ್ರ ಕುಳಿತುಕೊಳ್ಬೇಕೆ, ಇದು ಕೂಡ ಒಂದು ರೀತಿ ತಾರತಮ್ಯ ಅಂತ ಹೇಳಿ ಆತ ಅದನ್ನು ನೋಡ್ತಾನೆ. ನಾನು ಇದರ ಮೇಲೆ ಕುಳಿತುಕೊಳ್ಬೇಕು, ನಾನು ಒಬ್ಬ ಮನುಷ್ಯನಾಗಿ ಅದನ್ನು ಮಾಡ್ತೇನೆ, ಅದನ್ನು ನಾನು ಕೂಡ ಒಬ್ಬ ಮನುಷ್ಯನೇ ಅಲ್ವಾ, ಯುರೋಪಿಯನ್ನರಿಗೆ ಮಾತ್ರ ಯಾಕೆ ಬೇಕು ಅಂತೇಳಿ ಕಾರ್ಲಿ ಆ ಬೆಂಚಿನ ಮೇಲೆ ಕುಳಿತುಕೊಂಡಾಗ ಆತನ ಒಂದು ಹೃದಯ ಜೋರಾಗಿ ಬಡ್ಕೊಳ್ತಾ ಇರುತ್ತೆ. ಆದರೆ ಆತ ತುಂಬ ಶಾಂತವಾಗಿರ್ತಾನೆ. ಆದರೆ ಒಳಗೊಳಗೆ ಆತ ಏನು ಮಾಡ್ತಾ ಇರ್ತಾನೆ, ನಾನು ಕೂಡ ಒಂದು ಈ ಹೋರಾಟಕ್ಕೆ ಸೇರಿದ್ದೇನೆ ಅಂತ ಹೇಳಿ ಅವನ ಒಂದು
ಮನಸ್ಸಿನಲ್ಲಿ ಧಿಕ್ಕಾರದ ಒಂದು ವ್ಯತಿರಿಕ್ತ ಭಾವನೆ ಆತ ತೋರಿಸ್ಕೊಳ್ತಾ ಇರ್ತಾನೆ. ಅಲ್ಲಿ ಜನರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವನು ಅಲ್ಲೇ ಒಂದು ಸ್ಮೋಕಿಂಗ್ ಮಾಡೋಕ್ಕೆ ಶುರು ಮಾಡ್ತಾನೆ. ಯಾರೂ ಸಹ ಅವನು ಅಲ್ಲಿ ಕುಳಿತಿರ್ತಕ್ಕಂಥದ್ದನ್ನ ಗಮನಿಸೋದಿಲ್ಲ. ಬಹುಶಃ ಅವನು ಕೇವಲ ಬೆಂಚಿನ ಮೇಲೆ ಕುಳಿತಿರುವ ಸಾಮಾನ್ಯ ವ್ಯಕ್ತಿ ಆಗಿದ್ದ. ಅಲ್ಲಿ ಅವನಿಗೆ ಒಂದು ರೀತಿ ಜಯ ಸಿಕ್ಕಿತ್ತು. ಯುರೋಪಿಯನ್ನರ ಬೆಂಚಿನ ಮೇಲೆ ಈ ಕಾರ್ಲಿ ಕುಳಿತಿರ್ತ. ಕಾರ್ಲಿ ತಾನು ನಿಜವಾಗಿ ಯಾವುದನ್ನಾದರೂ ಪ್ರಶ್ನಿಸ್ತಾ ಇದ್ದೇನೆ ಅಂತ ಒಂದು ರೀತಿ ಆಶ್ಚರ್ಯ ಪಡ್ತಾನೆ. ಅವನು ಸುಮ್ಮನೆ ಅಲ್ಲಿ ಕುಳಿತುಕೊಂಡಿದ್ದ, ಒಂದು ರೀತಿ ರೆಸ್ಟ್ ತೊಗೊಳಕ್ಕೆ ಕುಳಿತುಕೊಂಡಿದ್ದ. ಕಾರ್ಲಿಯ ರೈಲ್ ಬರುತ್ತೆ. ಕಾರ್ಲಿಯ ರೈಲ್ ಬಂದ ತಕ್ಷಣ ಆ ರೈಲಿನಿಂದ ಜನರೆಲ್ಲ ಹೊರಗಡೆ ಬರ್ತಾರೆ. ಆದರೂ ಅವನನ್ನು ಇನ್ನೂ ಯಾರೂ ಸಹ ನೋಡಿರಲ್ಲ, ಯಾರೂ ಸಹ ಅವನನ್ನು ಗುರುತಿಸಿರೋದಿಲ್ಲ. ಆದರೂ ಕೂಡ ಅವನು ಅಲ್ಲಿಂದ ಎದ್ದು ಹೋಗೋಕ್ಕೆ ಆತ ಇಷ್ಟಪಟ್ಟಿರಲ್ಲ. ಕಾರ್ಲಿ ಅಲ್ಲೇ ಕೂತಿರ್ತಾನೆ. ಔಕ್ಲಾಸ್ ಅವನಿಗೆ ನಗರಕ್ಕೆ ಹೋಗಿ ಪ್ರಪಂಚದ ಬಗ್ಗೆ ಕಲಿಯಲು ಹೇಳಿದ ಮಾತುಗಳು ಆತನಿಗೆ ನೆನಪಾಗುತ್ತೆ. ಭಾಷಣದಲ್ಲಿ ದೇವರು ಕಪ್ಪು ಮತ್ತು ಬಿಳಿ ಪುರುಷರನ್ನು ವಿಭಿನ್ನವಾಗಿ ಮಾಡಿದ್ದಾನೆ ಮತ್ತು ಅವರು ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ಕಾರ್ಲಿ ನಂಬುತ್ತಾನೆ. ಆಗ ಅವನಿಗೆ ಒಂದು ಒರಟು ಧ್ವನಿ ಕೇಳಿಸುತ್ತೆ. ಆ ಬೆಂಚಿನ ಮೇಲಿಂದ ಎದ್ದು ಹೋಗು ಅನ್ನೋ ರೀತಿ ಒಂದು ಆದೇಶವನ್ನು ಮಾಡ್ತಾರೆ. ಆಗ ಕಾರ್ಲಿ ಮತ್ತೆ ವಾಸ್ತವಕ್ಕೆ ಬರ್ತಾನೆ. ಅವನು ಅಲ್ಲಿಂದ ಎದ್ದೇಳೋದಿಲ್ಲ. ಬಂದಿರತಕ್ಕಂಥ ಇನ್ನೊಬ್ಬ ಯುವಕ ಜೋರಾಗಿ ಕೂಗ್ತಾನೆ ಕಾರ್ಲಿಯನ್ನು ಎದ್ದೇಳುವ ಬೆಂಚಿನ ಮೇಲಿಂದ. ಆದರೆ ಕಾರ್ಲಿ ತಾನು ಸ್ಮೋಕಿಂಗನ್ನು ಕಂಟಿನ್ಯೂ ಮಾಡ್ತಾನೆ. ಬಂದಿರತಕ್ಕಂಥ ವ್ಯಕ್ತಿ ಆತನಿಗೆ ಒಂದು ರೀತಿ ಬೆದರಿಕೆಯನ್ನು ಹಾಕ್ತಾನೆ. ನಾನು ಪೊಲೀಸರನ್ನ ಕರಿತೇನೆ ಅಂತ ಹೇಳಿ ಆತನನ್ನು ಬೆದರಿಸ್ತಾನೆ. ಆ ಯುವಕ ಏನು ಮಾಡ್ತಾನೆ, ಬೆದರಿಸಿದ್ರು ಕೂಡ ಕಾರ್ಲಿ ಎದ್ದೇಳೋದಿಲ್ಲ. ಯುವಕ ಅವನೇ ಏನು ಮಾಡ್ತಾನೆ, ಕಾರ್ಲಿಯನ್ನು ಎಬ್ಬರಿಸೋಕ್ಕೆ ಮುಂದಾಗ್ತಾನೆ. ಆಗ ಕಾರ್ಲಿಗೆ ಅನಿಸಿರುತ್ತೆ, ಆಹಾ ನಾನು ಆಲ್ರೆಡಿ ಗೆದ್ದಿದ್ದೇನೆ ಅಂತಕ್ಕಂಥದ್ದು ಆತನ ಮನಸ್ಸಿನಲ್ಲಿ ಮೂಡುತ್ತೆ. ಆಗ ಸುತ್ತಲೂ ಜನ ಸೇರ್ತಾರೆ. ಅಲ್ಲಿ ಗದ್ದಲ ಜಾಸ್ತಿ ಆಗುತ್ತೆ. ಕಾರ್ಲಿ ಕೂತ್ಕೊಂಡಿರೋದರ ಪರವಾಗಿ, ಕಾರ್ಲಿಯ ಪರವಾಗಿ ಕೆಲವು ಜನ ಮಾತಾಡ್ತಾರೆ, ಕಾರ್ಲಿಯ ವಿರುದ್ಧವಾಗಿ ಕೆಲವರು ಕಮೆಂಟ್ ಮಾಡ್ತಾ ಇರ್ತಾರೆ. ಕಾರ್ಲಿ ಮಾತ್ರ ಅಲ್ಲೇ ದೃಢವಾಗಿ ಕುಳಿತಿರ್ತಾನೆ. ಆತ ಏನೂ ಕೇಳಿಸ್ಕೊಳ್ಳೋದಿಲ್ಲ. ಅಲ್ಲಿಗೆ ಒಬ್ಬ ಪೊಲೀಸ್ ಅಧಿಕಾರಿ ಬರ್ತಾನೆ. ಬಂದವನೇ ಕಾರ್ಲಿಗೆ ಎದ್ದು ನಿಂತ್ಕೊಳ್ಳೋದಕ್ಕೆ ಆರ್ಡರ್ ಮಾಡ್ತಾನೆ. ಮತ್ತು ಆ ಪೊಲೀಸ್ ಕಾರ್ಲಿಯನ್ನು ತುಂಬ ಪ್ರಶ್ನೆಗಳು ಕೇಳ್ತಾನೆ. ಆದರೆ ಕಾರ್ಲಿ ಮೌನವಾಗಿರ್ತಾನೆ. ಕಾರ್ಲಿ ಮನಸ್ಸಿನಲ್ಲಿ ಒಂದು ರೀತಿ ತಳಮಳ ಸ್ಟಾರ್ಟ್ ಆಗುತ್ತೆ. ಹೇಗೆ ತಾನು ಕುತ್ಕೋಬೇಕಾ ಎದ್ದೇಳಬೇಕಾ ಅಂತ ಆತ ಯೋಚನೆ ಮಾಡ್ತಾ ಇರ್ತಾನೆ. ನಂತರ ಒಬ್ಬ ಬಿಳಿ ವ್ಯಕ್ತಿ ಬಂದು ಕಾರ್ಲಿಗೆ ಬೆಂಚಿನಿಂದ ಎದ್ದೇಳೋಕ್ಕೆ ಒಂದು ರೀತಿ ಆರ್ಡರ್ ಮಾಡ್ತಾನೆ. ಮತ್ತು ಅವನನ್ನು ಕಾರ್ಲಿಯನ್ನು ಬಿಳಿ ವ್ಯಕ್ತಿ ಹಿಡ್ಕೊಳ್ತಾನೆ. ಆ ಬಿಳಿ ವ್ಯಕ್ತಿ ಜೊತೆಗೆ ಇತರರು ತುಂಬ ಜನ ಸೇರಿಕೊಳ್ತಾರೆ. ಅವರು ಕಾರ್ಲಿಯನ್ನು ಬೆಂಚಿನ ಮೇಲಿಂದ ಹಿಡಿದು ಎಳೆಯೋದಕ್ಕೆ ಶುರು ಮಾಡ್ತಾರೆ. ಕಾರ್ಲಿ ಮಾತ್ರ ಆ ಬೆಂಚನ್ನು ಬಿಡೋದಿಲ್ಲ, ಗಟ್ಟಿಯಾಗಿ ಹಿಡಿದುಕೊಂಡಿರ್ತಾನೆ. ಆಗ ಯಾರೋ ಕಾರ್ಲಿಯ ಮುಖಕ್ಕೆ ಹೊಡಿತಾರೆ. ಆಗ ಪೊಲೀಸ್ ಅಧಿಕಾರಿ ಕಾರ್ಲಿಯ ಒಂದು ಕೈಗೆ ಕೈಕೋಳಗಳನ್ನು ಹಾಕ್ತಾನೆ. ಆದರೆ ಕಾರ್ಲಿ ಅಲ್ಲಿಂದ ಹೋಗೋದಕ್ಕೆ ಬಿಡೋದಿಲ್ಲ. ಆತ ಹೋರಾಡ್ತಾನೆ ಇರ್ತಾನೆ. ಆಗ ಜನರೆಲ್ಲ ಸುತ್ತು ಸೇರಿರ್ತಕ್ಕಂಥವರು ಕಾರ್ಲಿಯನ್ನು ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಆದರೆ ಕಾರ್ಲಿ ನಂತರ ಆ ಒಂದು ಹೋರಾಟ ಮಾಡೋದನ್ನು ನಿಲ್ಲಿಸಿ ನಿರಾಳವಾಗಿ ನಿಂತುಕೊಂಡು ಅವನು ನಗ್ತಾನೆ. ತಾನು ಈ ಒಂದು ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಪ್ರಶ್ನೆ ಮಾಡಿದ್ದೇನೆ ಅಂತ ಹೇಳಿ ಆತನ ಮನಸ್ಸಲ್ಲಿ ಮೂಡುತ್ತೆ. ಆತ ನಗೋದಕ್ಕೆ ಶುರು ಮಾಡ್ತಾನೆ. ಪೊಲೀಸ್ ಅಧಿಕಾರಿ ಕಾರ್ಲಿಯನ್ನು ತನ್ನ ಜೊತೆ ಬರಂತೆ ಆದೇಶ ಮಾಡ್ತಾನೆ. ಕಾರ್ಲಿ ಮೊದಲ ಬಾರಿಗೆ ಮಾತಾಡ್ತಾನೆ. ಯುರೋಪಿಯನ್ ಬೆಂಚ್ನ ಮೇಲೆ ಕುಳಿತುಕೊಳ್ಳಲು ಕಾರ್ಲಿ ಧೈರ್ಯ ಮಾಡಿದವನಾಗಿ ಅವನು ಆ ಅಧಿಕಾರವನ್ನು ಧಿಕ್ಕಾರದಿಂದ ನೋಡ್ತಾನೆ. ಆ ಪೊಲೀಸನು ಒಂದು ಅಧಿಕಾರದಿಂದ ಆತನಿಗೆ ಒಂದು ಆರ್ಡರ್ ಮಾಡ್ತಾ ಇರ್ತಾನೆ, ತನ್ನ ಜೊತೆ ಬಾ ಅಂತ. ಕಾರ್ಲಿ ನಾನು ಯುರೋಪಿಯನ್ ಬೆಂಚ್ನ ಮೇಲೆ ಕೂತು ನಾನು ಗೆದ್ದಿದ್ದೇನೆ, ಈ ಒಂದು ವ್ಯವಸ್ಥೆಯನ್ನು ಪ್ರಶ್ನೆ ಮಾಡಿದ್ದೇನೆ ಅಂತ ಹೇಳಿ, ಧೈರ್ಯ ಮಾಡಿದ್ದೇನೆ ಅಂತ ಹೇಳಿ ನಗುತ್ತಾ ಆ ಅಧಿಕಾರಿಯ ಒಂದು ಆರ್ಡರನ್ನು ಧಿಕ್ಕಾರದಿಂದ ನೋಡ್ತಾ ಕಾರ್ಲಿ ನಿಂತ್ಕೋತಾನೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ರಿಚರ್ಡ್ ರೇವ್ ರವರ ದ ಬೆಂಚ್ ಒಂದು ಕಥೆಯಾಗಿರುತ್ತೆ. ಈ ಕನ್ನಡದ ಕಥೆಯೊಂದಿಗೆ ಇಂಗ್ಲೀಷ್ ಕಥೆಯ ಒಂದು ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ. ನೀವು ಡೌನ್ಲೋಡ್ ಮಾಡಿ ಓದ್ಕೋಬಹುದಾಗಿರುತ್ತೆ. ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.